ಮೊದಲಿಗೆ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ಗುರು ವೃಂದಕ್ಕೂ, ಋಷಿ ವೃಂದಕ್ಕೂ, ಪ್ರಕೃತಿ ಮಾತೆಗೂ, ಭೂತಾಯಿಗೂ, ನನಗೆ ಈ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ನನಗೆ ಎಲ್ಲಾ ಮೇಡಮ್ ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್, ಕೇಳಿಸ್ತಾ ಇಲ್ಲ. ನಾನು ತೆಗೆದುಕೊಂಡಂತಹ ಒಂದು ಟಾಪಿಕ್ ಇಕ್ಕಿಗಾಯ್. ಇದು ಜಪಾನ್ನ ಒಂದು ಪದ. ಏನಿದು ಇಕ್ಕಿಗಾಯ್ ಅಂದ್ರೆ, ಇದು ಒಂದು ಪುಸ್ತಕದ ಹೆಸರು. ಇಕ್ಕಿಗಾಯ್ ಅನ್ನೋದು ಒಂದು ಪುಸ್ತಕದ ಹೆಸರು. ಇದು ಬಹಳ ಇನ್ಸ್ಪೈರಿಂಗ್ ಆಯ್ತು. ದಯವಿಟ್ಟು ಇದು ಥಿಯರಿ ಕ್ಲಾಸ್ ಅಲ್ಲ, ಇದು ಒಂದು ಪ್ರಾಕ್ಟಿಕಲ್ ಸೆಷನ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ ಎಲ್ಲರನ್ನು. ಈ ಪುಸ್ತಕದಲ್ಲಿ ಹಲವು ಜನರ ಅವರ ಜೀವನ ವಿಧಾನ ಹೇಗಿತ್ತು ಅನ್ನೋದು ಈ ಇಕ್ಕಿಗಾಯ್ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದರ ಅರ್ಥ ಫೈಂಡಿಂಗ್ ಪರ್ಪಸ್. ನಾವು ಏನು ಮಾಡಲು ಬಂದಿದ್ದೇವೆ ಅದನ್ನ ನಾವು ತಿಳ್ಕೊಳ್ಳೋದು. ಇದೇ ಈ ಪುಸ್ತಕದಲ್ಲಿರೋದು. ಈ ಪ್ರಪಂಚದಲ್ಲಿ ಕೆಲವು ಬ್ಲೂ ಝೋನ್ ಅಂತ ಪ್ರದೇಶಗಳಿದೆ. ಏನಪ್ಪಾ ಇದು ಬ್ಲೂ ಝೋನ್ ಅಂದ್ರೆ, ಅಲ್ಲಿ ಆ ಬ್ಲೂ ಝೋನ್ ಅನ್ನೋ ಪ್ರದೇಶದಲ್ಲಿ 100 ವರ್ಷಕ್ಕೂ ಮೇಲ್ಪಟ್ಟು ವ್ಯಕ್ತಿಗಳು ಬಹಳಷ್ಟು ಮಂದಿ ಇದ್ದಾರಂತೆ. ಎಕ್ಸಾಂಪಲ್, ಜಪಾನ್ ನಲ್ಲಿ ಒಕಿನೋವಾ ಅನ್ನೋ ಊರಿದೆ. ಅಲ್ಲಿ ಬಹಳಷ್ಟು ಮಂದಿ 100 ವರ್ಷಕ್ಕೂ ಮೇಲ್ಪಟ್ಟು ಅಲ್ಲಿ ಜೀವಿಸ್ತಾ ಇದ್ದಾರಂತೆ ಈಗ್ಲೂ. ಹಾಗೇನೆ ದೇಶಗಳಲ್ಲಿ, ಇತರ ದೇಶಗಳಲ್ಲೂ ಕೂಡ ಈ ತರ 100ಕ್ಕೂ ಹೆಚ್ಚು ಮೇಲ್ಪಟ್ಟು ವ್ಯಕ್ತಿಗಳು ಜೀವಿಸ್ತಾ ಇದ್ದಾರೆ. ಅಂದ್ರೆ ಕಂಪೇರ್ ಟು ಜಪಾನ್, ಬೇರೆ ದೇಶಗಳಲ್ಲಿ 1000ಕ್ಕೆ ಒಬ್ಬರಾದ್ರೆ ಜಪಾನ್ ಅಲ್ಲಿ 100ಕ್ಕೆ ಒಬ್ಬರಿದಾರಂತೆ. ಆ ತರ ಮೋರ್ ದನ್ 100 years ಆದವರು. ಅವುಗಳನ್ನ, ಅವರ ಬಗ್ಗೆ ಸ್ಟಡಿ ಮಾಡಿ, ಅವರ ಜೀವನ ವಿಧಾನ, ಅಲ್ಲಿರುವ ಪರಿಸರ ಎಲ್ಲವನ್ನು ವಿಷಯಗಳನ್ನ ಸಂಗ್ರಹಿಸಿ ಇಬ್ಬರು ಮಹಾನ್ ವ್ಯಕ್ತಿಗಳು ಈ ಪುಸ್ತಕವನ್ನು ಬರೆದ್ರು, ಇಕ್ಕಿಗಾಯ್ ಅನ್ನೋದನ್ನ. ಸಾರ್ಡಿನಿಯಾ ಇಟಲಿನಲ್ಲಿದೆ. ಇಕಾರಿಯಾ ಗ್ರೀಸ್ ದೇಶದಲ್ಲಿದೆ. ಕೋಸ್ಟಾರಿಕಾ ಇದು ಸೆಂಟ್ರಲ್ ಅಮೆರಿಕದಲ್ಲಿದೆ. ಲೋಮಾಲಿಯಾ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿದೆ. ಇವೆಲ್ಲವೂ ಕೂಡ ಬ್ಲೂ ಝೋನ್ ವಲಯಗಳು. ಈ ಬ್ಲೂ ಝೋನ್ ವಲಯದಲ್ಲಿ ಅವರೆಲ್ಲರ ಜೀವನ ವಿಧಾನವೇ ಬೇರೆ ರೀತಿಯಾಗಿರುತ್ತೇನೆ. ಅವರೆಲ್ಲರ ಜೀವನ ರೀತಿ ಒಂದೇ ತರನಾಗಿರುತ್ತೆ. ನಾವು ಅನ್ಕೋಬಹುದು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನು ತಿನ್ನುವ ಆಹಾರ ಕಾರಣ ಆಗುತ್ತಾ, ಅಲ್ಲಿನ ಸ್ಥಳದ ಪರಿಸ್ಥಿತಿಯ ಅಥವಾ ವಾತಾವರಣನ ಅಂತ ಡೌಟ್ ಬರುತ್ತೆ ನಮ್ಗೆ. 100 ವರ್ಷಕ್ಕೂ ಅಧಿಕ ಕಾಲ ಜೀವಿಸುವ ಕಾರಣ ಅಲ್ಲಿಯ ವಾತಾವರಣವಲ್ಲವಂತೆ, ಅಲ್ಲಿಯ ಆಹಾರನೂ ಅಲ್ಲ. ಹಾಗಾದ್ರೆ ಏನು? ಅವರು ಅನುಸರಿಸುತ್ತಿರುವ ಜೀವನ ವಿಧಾನ.
ಅವರು ಅನುಸರಿಸ್ತಾ ಇರೋದು ಜೀವನ ವಿಧಾನವೇ ಅವರು ಅಲ್ಲಿ ಅಷ್ಟು ವರ್ಷ ಜೀವನ ನಡೆಸಲು ಸಾಧ್ಯ ಅಂತ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಆ ಸಂಶೋಧನೆಯಲ್ಲೂ ಕೂಡ ಇದೇ ವಿಷಯನೇ ಅರ್ಥ ಆಗಿರೋದು ಅವರಿಗೆ. ಆರೋಗ್ಯವಾಗಿ ಆನಂದವಾಗಿ ಜೀವಿಸ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ಹಾಸ್ಪಿಟಲ್ ಅನ್ನೋದೇ ಇಲ್ವಂತೆ. ಮೇನ್ ಆಗಿ ಒಕಿನೋವಾ ಅನ್ನೋ ಜಪಾನ್ ಒಂದು ಪ್ರಾಂತ್ಯದಲ್ಲಿ ಒಗಿಮಿ ಅಂತ ಒಂದು ಹಳ್ಳಿ ಇದೆಯಂತೆ. ಇದನ್ನ ವಿಲೇಜ್ ಆಫ್ ಲಾಂಗ್ವಿಟಿ ಅಂತ ಕರೀತಾರೆ. ಅಂದರೆ ಈ ಪ್ರದೇಶದಲ್ಲಿ ಒಗಿಮಿ ಅನ್ನೋ ಒಂದು ಹಳ್ಳಿಯಲ್ಲಿ ಜನರು 100 ವರ್ಷಕ್ಕೂ ಅಧಿಕವಾಗಿ ಜೀವನ ನಡೆಸ್ತಿದ್ದಾರೆ. ಹೇಗೆ? ಆನಂದವಾಗಿ ಸಂತೋಷವಾಗಿ ಅವರ ಜೀವನವನ್ನ ಈ ಪ್ರದೇಶದಲ್ಲಿ ನಡೆಸ್ತಾ ಇದ್ದಾರೆ. ಈ ಹಳ್ಳಿಗೆ ಯಾರಾದ್ರೂ 60 ವರ್ಷ ಆದವರು ಆ ಹಳ್ಳಿಗೆ ಯಾರಾದ್ರೂ ಬಂದ್ರೆ ಹೊಸದಾಗಿ ಅವರನ್ನೆಲ್ಲ ಅವರು ಯಂಗ್ಸ್ಟರ್ ಅಂತ ಟ್ರೀಟ್ ಮಾಡ್ತಾರಂತೆ. ಓ ಯಂಗ್ಸ್ಟರ್ಸ್ ಬನ್ನಿ ಅಂತ ಅಂದ್ಬಿಟ್ಟು ಖುಷಿಯಾಗಿ ಅವ್ರನ್ನ ಹುರಿದುಂಬಿಸ್ತಾರಂತೆ. ನಮ್ಮಲ್ಲಿ 60 ವರ್ಷ ಆಗ್ತಿದ್ದಂಗೆ ನಾವು ಹಣೆಪಟ್ಟಿ ಕಟ್ಬಿಡ್ತೀವಿ. ರಿಟೈರ್ಡ್ ಪರ್ಸನ್, ನಿವೃತ್ತ ವ್ಯಕ್ತಿ ಅಲ್ವಾ? ಅವ್ರದ್ದು ಕೆಲಸ 60 ವರ್ಷ ಆಗ್ತಿದ್ದಂಗೆ ಅವ್ರದ್ದು ಜೀವನ ಮುಗೀತು, ನಿವೃತ್ತಿ ಹೊಂದಿದ್ರು ಅಂತ ನಾವು ಹಣೆಪಟ್ಟಿ ಕಟ್ತೀವಿ. ಆದರೆ ಈ ಒಗಿಮಿ ಎಂಬ ಹಳ್ಳಿಯಲ್ಲಿ ಆತರ ಯಾರಾದ್ರೂ 60 ವರ್ಷವಾದವ್ರು ಬಂದ್ರೆ ಅವರನ್ನ ಓ ಯಂಗ್ಸ್ಟರ್ಸ್ ಈಗ ಬಂದ್ರ ಬನ್ನಿ ಅಂತ ಅವನ್ನ ಬಹಳ ಆನಂದದಾಯಕವಾಗಿ ಅವನ್ನ ಬರ್ಮಾಡ್ಕೊಳ್ತಾರಂತೆ. ಲಿಟಿಲ್ ಗಾರ್ಸಿಯಾ ಮತ್ತು ಫ್ರಾನ್ಸ್ನ ಮಿಲಾರಿಸ್ ಎಂಬ ಇಬ್ಬರು ವ್ಯಕ್ತಿಗಳು ಈ ಜಪಾನ್ ದೇಶದಲ್ಲಿ ವಿಸ್ತೃತವಾಗಿ ಓಡಾಡಿ ಅವರ ಕೆಲವು ಒಳಗುಟ್ಟುಗಳು ಏನು ಅಂತ ಸಂಶೋಧನೆ ಮಾಡಲು ಆ ಒಗಿಮಿ ಪ್ರಾಂತ್ಯಕ್ಕೆ ಹೋಗ್ತಾರೆ. ಅಲ್ಲಿಯ ಜನರ ಜೀವನ, ಅವರ ಕಲ್ಚರ್ ಬಹಳವಾಗಿ ಅವರಿಬ್ಬರಿಗೆ ಇಡಿಸ್ತಂತೆ. ಹಾಗೆ ಅವರ ಆಲೋಚನಾ ವಿಧಾನ ಸಹ ಇಷ್ಟವಾಯ್ತಂತೆ. ಅದೇ ಹೇಳೋದು, ಮನುಷ್ಯನಿಗೆ ಆಲೋಚನೆ ಬಹಳ ಮುಖ್ಯ. ಅಂದ್ರೆ ಯೋಚನೆ ಮಾಡಿ ಆಲೋಚನೆ ಮಾಡ್ಬೇಕಂತೆ. ನಾವು ಏನೋ ಬಂದಿದೆ ಅಂತ ಏನೇನೋ ನಾವು ಆಲೋಚನೆಯನ್ನು ಮಾಡಬಾರದು. ಅಲ್ಲಿ ಅವರಿಬ್ಬರನ್ನು ಬಹಳಷ್ಟು ವರ್ಷಗಳು ಇದ್ದು ಅವರೊಟ್ಟಿಗೆ ಅವರ ಬಗ್ಗೆ ಅಧ್ಯಯನ ಮಾಡಿ ಈ ಇಕಿಗಾಯನ ಪುಸ್ತಕವನ್ನ ಅವರಿಬ್ರು ಬರೆದರು. ಓವರ್ ಆಲ್ ಜಪಾನ್ ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಆರೋಗ್ಯವಂತ ಹೆಲ್ತಿ ಪೀಪಲ್ ಅಂತ ನಾವ್ ಹೇಳ್ತೀವಿ, ಅವರೇ ಕಾಣಿಸ್ಕೊಳ್ತಾರೆ ಅಲ್ಲಿ. ಯಾಕಂದ್ರೆ ಇಲ್ಲಿ ಜನ ಬಹಳ ಸ್ಲಿಮ್ ಅಂತ ನಾವ್ ಹೇಳ್ತಿರ್ತೀವಿ, ಸಪೂರವಾಗಿರ್ತಾರೆ. ಇಲ್ಲಿ ಓವರ್ ವೇಟ್, ಒಬೆಸಿಟಿ ಅಂತವ್ರು ಬಹಳ ಕಡಿಮೆ ಇರುತ್ತೆ, ಇರೋದೇ ಇಲ್ವಂತೆ ಜಪಾನ್ ಅಲ್ಲಿ. ಹಾಗಾದ್ರೆ ಇವರಿಗೆ ಅನ್ನಿಸ್ತು, ಎಲ್ರೂ ಇದೇ ತರ ಸಪೂರವಾಗಿ ಸ್ಲಿಮ್ ಆಗಿ ಇದಾರಲ್ಲ, ಆಕ್ಟಿವ್ ಆಗಿದಾರಲ್ಲ, ಇವರ ಆರೋಗ್ಯಕ್ಕೆ ಕಾರಣ ಏನು ಅಂತ ಇವರಿಬ್ರು ಅಧ್ಯಯನ ಮಾಡಕ್ಕೆ ಶುರು ಮಾಡಿದ್ರು. ಈ ಎಲ್ಲಾ ವಿಷಯಗಳು ಅವ್ರೇನು ಸಂಶೋಧನೆಯಲ್ಲಿ ಪಡ್ಕೊಂಡ್ರು, ಅಧ್ಯಯನದಲ್ಲಿ ಈ ಇಕಿಗಾಯ್ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಪುಸ್ತಕ ಹಲವಾರು ಭಾಷೆಗಳಲ್ಲಿ ತರ್ಜುಮೆ ಆಗಿದೆ, ಟ್ರಾನ್ಸ್ಲೇಟ್ ಆಗಿದೆ. ಎಷ್ಟೋ ಸಾವಿರ ಪುಸ್ತಕಗಳು ಇದು ಮಾರಾಟವಾಗಿದೆ ಅಂತೆ.
ಇಕ್ಕಿಗಾಯ್, ಕನ್ನಡದಲ್ಲಿ ಕೂಡ ಇದೆ ಈ ಪುಸ್ತಕ, ಇಕ್ಕಿಗಾಯ್ ಅನ್ನೋ ಪುಸ್ತಕ. ದಯವಿಟ್ಟು ಸಿಕ್ಕಿದ್ರೆ ಎಲ್ಲ ತೆಗೆದುಕೊಂಡು ಓದಿ ಒಂದ್ಸಲ. ಈ ಪುಸ್ತಕದಲ್ಲಿ ಅವರ ಜೀವನದ ವಿಧಾನದ ಸೂತ್ರಗಳನ್ನ ನಾವೀಗ ನೋಡೋಣ. ಮೊದಲನೇ ಸೂತ್ರ ಹರ ಹಚಿಬು. ಇದೂನು ಅಷ್ಟೇನೆ ಜಪಾನ್ನ ವರ್ಡ್ ಇದು. ಹರ ಹಚಿಬು ಅಂದ್ರೆ ಅಲ್ಲಿಯ ಜನ, ಏನಪ್ಪ ಈ ಸೂತ್ರ ಅಂತ ಕೇಳಿದ್ರೆ, ಅಲ್ಲಿಯ ಜನ 80% ಮಾತ್ರ ಊಟ ಮಾಡ್ತಾರಂತೆ, ಇನ್ನ ಹೊಟ್ಟೆನಲ್ಲಿ 20% ಖಾಲಿ ಹಾಗೆ ಇಟ್ಕೊಂಡಿರ್ತಾರಂತೆ. ಯಾಕಂದ್ರೆ ಆ 20% ಯಾವುದು ನಾವು ಖಾಲಿ ಇರ್ತೀವೋ ನಮ್ಮ ಜೀರ್ಣಾಂಗದ ಕ್ರಿಯೆಯಲ್ಲಿ ಓವರ್ ಪ್ರೆಷರ್ ಆಗ್ದಿರನೆ ನಾವು ತಿಂದಂತ ಆಹಾರ ಬಹಳ ಸುಲಭವಾಗಿ ಜೀರ್ಣವಾಗೋದಕ್ಕೆ ನಮ್ಮ ಆ ಜೀರ್ಣಾಂಗಕ್ಕೆ ಹೆಲ್ಪ್ ಆಗುತ್ತಂತೆ. ನಾವೇನ್ ಮಾಡ್ತೀವಿ, ರುಚಿಯಾಗಿದೆ, ಟೇಸ್ಟಿಯಾಗಿದೆ ಅಂತ, ಹೊಟ್ಟೆ ತುಂಬಿದೆ ಅಂತ ಒಂದು ಸುಳಿವು ನಮ್ಮ ದೇಹ ಕೊಡ್ತಾ ಇದ್ರು ಸಹಿತ ಬಾಯಿಯ ಚಪಲಕ್ಕೆ ಒಳಗಾಗಿ ಅಧಿಕವಾಗಿ ಸೇವನೆಯನ್ನು ಮಾಡ್ತೀವಿ. ಆದ್ರೆ ಅವ್ರ ಹಾಗಲ್ಲ, ಬರೀ 80% ಮಾತ್ರ ಊಟ ಮಾಡಿ 20% ಗ್ಯಾಪ್ ಇರುತ್ತೆ. ಹಾಗೇನೆ ಅವರು ಸಣ್ಣ ಸಣ್ಣ ಪ್ಲೇಟ್ಗಳಂತೆ, ಒಂದು 10-15 ಪ್ಲೇಟ್ಗಳಲ್ಲಿ ಊಟವನ್ನ ಬಡಿಸ್ಕೊಳ್ತಾರಂತೆ. ಅಂದ್ರೆ ಮನಸ್ಸಿಗೆ ನಾನು ತುಂಬಾ ತಿಂತಿದ್ದೀನಿ ಅಂತ ಅನ್ನಿಸ್ಬೇಕು, ಬಟ್ ಅವ್ರು ಸೇವಿಸೋದು ಸ್ವಲ್ಪನೇ. ಎಲ್ಲಾದ್ರಲ್ಲೂ 15 ಪ್ಲೇಟ್ ಅಲ್ಲೂ ಸ್ವಲ್ಪ ಹಾಕೊಳ್ತಾರೆ. ಅಂದ್ರೆ ಇಷ್ಟೊಂದು ಪ್ಲೇಟ್ ಎಲ್ಲ ಆಹಾರವನ್ನ ನಾನು ಸೇವಿಸ್ತಿದ್ದೀನಿ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ, ಬಟ್ ಅದ್ರಲ್ಲಿರೋದು ಸ್ವಲ್ಪ ಆಹಾರನೇ. ಅದು 80% ಅಷ್ಟು ಮಾತ್ರ ಆಗುತ್ತೆ, 100% ಆಗಲ್ಲ. ಅಲ್ಲಿ 20% ಗ್ಯಾಪ್ ಇರುತ್ತೆ ಹೊಟ್ಟೆನಲ್ಲಿ. ಇದು ಒಂದು ಅವರ ಜೀವನ ವಿಧಾನ, ಅಂದ್ರೆ ಅಲ್ಲಿ ಹೇಳಿದಂತ ಒಂದು ಸೂತ್ರ. ಎರಡನೇ ಸೂತ್ರ ಏನಪ್ಪಾ ಅಂದ್ರೆ ನಿದ್ರೆ ಅಂತೆ. ಅವ್ರು ಹೇಳೋದು, ನಮ್ಮಗಳಿಗೆ ನಿದ್ರೆನೂ ಸಹ ಬಹಳ ಮುಖ್ಯವಾದದ್ದು. ನಾವ್ ಯಾವಾಗ ಸರಿಯಾಗಿ ನಿದ್ರೆ ಮಾಡಿದಾಗ ನಮ್ಮ ಚರ್ಮದ ಕಾಂತಿ ಹೊಳೆಯುತ್ತಂತೆ. ನಾವೇನ್ ಹೇಳ್ತೀವಿ, ಕೆಲವ್ರು ನೋಡಿದಾಗ ಅಯ್ಯೋ ಅವ್ರ ಸ್ಕಿನ್ ನೋಡಿ ಎಷ್ಟು ಗ್ಲೋ ಆಗಿದೆ ಅಂತ ಹೇಳ್ತೀವಲ್ಲ, ಆ ಒಂದು ಗ್ಲೋನೆಸ್ ನಾವು ರಾತ್ರಿಯ ವೇಳೆ 7 ಗಂಟೆಗಳಿಗೂ ಅತಿ ಹೆಚ್ಚು ನಿದ್ದೆ ಮಾಡಿದಾಗ ನಮ್ಮ ಚರ್ಮದ ಕಾಂತಿ ಹೊಳೆಯುತ್ತೆ ಅಂತ ಅಲ್ಲಿ ಅವ್ರು ನಂಬುತ್ತಾರೆ, ಜಪಾನೀಸ್ ಜನ. ಯಾಕಂದ್ರೆ ಮೆಲೋಟಿನ್ ಎಂಬ ಒಂದು ಹಾರ್ಮೋನು ನಾವು ಹೆಚ್ಚು ನಿದ್ದೆ ಮಾಡಿದಾಗ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಅದು ಉತ್ಪತ್ತಿ ಆಗುತ್ತೆ, ಮೆಲಾಟಿನ್ ಅನ್ನೋದು. ಯಾವಾಗ ಮೆಲಾಟಿನ್ ಅನ್ನೋ ಒಂದು ಅಂಶ ಹಾರ್ಮೋನ್ ಬಿಡುಗಡೆ ಆಗುತ್ತೋ ಆವಾಗ ಇದು ಎಲ್ಲಿರುತ್ತೆ, ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ನಮ್ಮ ಥರ್ಡ್ ಐ ಅಂತ ನಾವ್ ಏನ್ ಹೇಳ್ತೀವಿ, 3ನೇ ಕಣ್ಣು ಅಲ್ಲಿರುತ್ತೆ. ಯಾವಾಗ ಮೆಲಾಟಿನ್ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೋ ಆವಾಗ ನಿದ್ದೆ ಚೆನ್ನಾಗಿ ಬರುತ್ತೆ. ಯಾವಾಗ ನಿದ್ದೆ ನಾವು ಚೆನ್ನಾಗಿ ಮಾಡ್ತೀವೋ ನಮ್ಮ ಮುಖ ಕಾಂತಿಯಿಂದ ಹೊಳೆಯುತ್ತೆ. ಅದೇ ನಿದ್ರಾಹೀನತೆ ಆದಾಗ ಮುಖ ಕಾಂತಿಯನ್ನು ಕಳೆಗೊಳ್ಳುತ್ತೆ. ಅಂದ್ರೆ ಅವರಲ್ಲಿ ಆ ಮೆಲಾಟಿನ್ ಅನ್ನೋ ಹಾರ್ಮೋನ್ ಅತಿ ಹೆಚ್ಚು ಬಿಡುಗಡೆ ಆಗಲ್ಲ, ಆವಾಗ ಅವ್ರಿಗೆ ಈ ನಿದ್ರಾಹೀನತಾ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಆ ಪುಸ್ತಕದಲ್ಲಿ ಬರೆದಿದ್ದಾರೆ.
ಧ್ಯಾನ ಸಾಧನೆ ಅತಿ ಹೆಚ್ಚು ಮಾಡ್ತಿದ್ರೆ ನಮಗ್ ಗೊತ್ತಿರೋ ಪ್ರಕಾರ ಆಧ್ಯಾತ್ಮಿಕವಾಗಿ ನಮ್ಮ ಈ ಅತೀಂದ್ರಿಯ ಶಕ್ತಿಗಳಲ್ಲಿ ಒಂದಾದ ಮೂರನೆಯ ಕಣ್ಣು ಓಪನ್ ಆಗುತ್ತೆ. ಆ ಪಿನಲ್ ಗ್ರಂಥಿ ಆ ಮೂರನೇ ಕಣ್ಣಿನ ಹತ್ರ ಇರೋದ್ರಿಂದ ಆಟೋಮೆಟಿಕ್ ಆಗಿ ಆ ಮೆಲಾಟಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗಿ ನಮಗೂ ಅಷ್ಟೇ ಈ ನಿದ್ರಾಹೀನದ ಸ್ಥಿತಿಯಿಂದ ಉತ್ತಮವಾದ ನಿದ್ರೆಯನ್ನು ಸಹ ನಾವು ಮಾಡಬಹುದಾವು. ಅವರು ಕೆಲವೊಂದು ಅವ್ರು ಫಾಲೋ ಮಾಡುವ ಟಿಪ್ಸ್ ಅನ್ನ ಫಾಲೋ ಮಾಡುವಂತ ಜೀವನ ವಿಧಾನವನ್ನು ಅವರು ಅವರ ಹಾಡುಗಳಲ್ಲಿ ಹೇಳ್ಕೊಳ್ತಾರಂತೆ. ಆರೋಗ್ಯವಾಗಿರಲು, ದೀರ್ಘಾಯುಷವಾಗಿರಲು, ಪ್ರತಿಯೊಂದನ್ನು ಆಸ್ವಾದಿಸ್ತಾ ಆನಂದಿಸುತ್ತಾ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು. ಆರೋಗ್ಯವಾಗಿರಲು, ದೀರ್ಘಾಯುಷಾಗಿರಲು, ಪ್ರತಿಯೊಂದನ್ನು ಆಸ್ವಾದನೆ ಮಾಡುತ್ತಾ ಆನಂದಿಸುತ್ತಾ ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು. ಬೇಗ ಮಲಗಿ ಬೇಗ ಎದ್ದು ವಾಕಿಂಗ್ ಅಥವಾ ಫಿಸಿಕಲ್ ಬಾಡಿ ಎಕ್ಸಸೈಸಸ್ ಅದು ಮಾಡಬೇಕು. ಈ ಜೀವನ ಪ್ರಯಾಣವನ್ನು ಆನಂದವಾಗಿ ನಾವು ಆಸ್ವಾದಿಸಲು ಇವೆಲ್ಲವೂ ಬಹು ಮುಖ್ಯ ಅಂತ ಅವರು ಹೇಳಿದ್ದಾರೆ ಆ ಬುಕ್ಕಲ್ಲಿ. ಮತ್ತೆ ಇನ್ನೂ ಒಂದೇನಪ್ಪಾ ಅಂದ್ರೆ, ಆರೋಗ್ಯವಾಗಿ ಆನಂದವಾಗಿರ್ಬೇಕು ಅಂದ್ರೆ ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ಅವರುಗಳು ಬಹಳ ಸಂತೋಷವಾಗಿ ಆನಂದವಾಗಿ ಕಳೀತಾರಂತೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವು ಫ್ರೆಂಡ್ ಅನ್ನೋದನ್ನ ಫ್ರೆಂಡ್ ಆಗಿ ವರ್ಡ್ ಅಲ್ಲೇ ನೋಡ್ತೀವ, ನಾವ್ ಹೇಗ್ ತಗೊಂಡಿದೀವಿ ಅವ್ರನ್ನ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಆಪ್ಯಾಯತವಾಗಿ ಪ್ರೀತಿಯಿಂದ ಮಾತಾಡ್ತಾರಂತೆ ಫ್ರೆಂಡ್ಸ್ ಅಂದ್ರೆ. ನಾವೇನ್ ಮಾಡ್ತೀವಿ, 60 ವರ್ಷ ಆಗೋಯ್ತು ಅಂತ ನನ್ ಕೈಯಲ್ಲಿ ಆಗಲ್ಲ ಅಂತ ನಾವೇ ನಮ್ಮ ಒಂದು ಆಲೋಚನೆಯನ್ನ ಬಿಡುಗಡೆ ಮಾಡ್ಬಿಡ್ತೀವಿ. ನನ್ ವಯಸ್ಸಾಯ್ತು, ನನಗಾಗಲ್ಲ, ನನ್ ಸೀನಿಯರ್ ಸಿಟಿಸನ್ ಅಂತ. ಆದ್ರೆ ಅವರಲ್ಲಿ ಯಾವುದೇ ಕಾರಣಕ್ಕೂ ಈ ಕೈ ಬೆರಳು ಸುಸ್ತಾಯ್ತು ಅನ್ನೋ ಆಲೋಚನೆಯನ್ನು ಬಿಡುಗಡೆ ಮಾಡೋದು ಇಲ್ವಂತೆ. ಅವರ ದೇಹ ಯಾವಾಗ್ಲೂ ಕೆಲಸ ಮಾಡೋದಿಕ್ಕೆ ಅಂತಾನೆ ಇರ್ತಾರಂತೆ ಅವರು. ಅಂದ್ರೆ ಅತಿ ಹೆಚ್ಚು ಚಟುವಟಿಕೆಗಳಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಅದು ಸಹಿತ ಅವರು 100 ವರ್ಷ ಆನಂದವಾಗಿ ಜೀವನವನ್ನು ಕಳೆಯಲು ಇದು ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಅಂತೆ. ಇವೆಲ್ಲ ನೋಡಿದಾಗ ಅವರ ಜೀವನ ದೃಕ್ಪಥದ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಆಲ್ರೆಡಿ ನಾವು ಬಹಳ ವರ್ಷಗಳಿಂದ ಈ ಹಾದಿಯಲ್ಲಿ ಇದ್ದೇವೆ. ಗುರುಗಳು ಸಹಿತ ಪ್ರತಿದಿನ ಅವರ ಜ್ಞಾನದಿಂದ ನಿಮ್ಗೆಲ್ಲ ಹೇಳ್ತಿರ್ತಾರೆ. ಜೀವನದ ವಿಧಾನ, ಜೀವನದ ದೃಕ್ಪಥ ಹೇಗಿರ್ಬೇಕು ನಮ್ದು ಅನ್ನೋದು ನಾವು ತಿಳ್ಕೊಂಡಿದೀವಿ. ಇವರು ಹೇಳುವಂತಹ ಕೆಲವೊಂದು ರೂಲ್ಸ್ ಅನ್ನ, ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸಿದಾಗ ನಮಗೂ ಇದು ಅಸಾಧ್ಯ ಅನ್ಸಲ್ಲ, ಸಾಧ್ಯ ಅನ್ಸುತ್ತೆ. ಈ ಹರ ಬುಚ್ಚಿ ಅರಹಚಿ ಭೂ ಇದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರಂತೆ ಅವರು. ಹಾಗೇನೆ ಆಹಾರದ ತಯಾರಿಕೆ ವಿಷಯದಲ್ಲಿ ಬಹಳ ಟೈಮ್ ನ ಸ್ಪೆಂಡ್ ಮಾಡ್ತಾರಂತೆ.
ಅಂದ್ರೆ ಮೈಂಡ್ಫುಲ್ನೆಸ್ ಅಂತ ನಾವೇನ್ ಹೇಳ್ತೀವಿ, ಆ ಮೈಂಡ್ಫುಲ್ನೆಸ್ ಇಂದ ಆಹಾರವನ್ನು ಅದು ಸಾತ್ವಿಕವಾದ ಪೌಷ್ಟಿಕ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರವನ್ನ ಅವರು ಸೇವಿಸ್ತಾರಂತೆ. ಜಪಾನ್ ನಲ್ಲಿ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆನಲ್ಲೂ ಈ ನ್ಯೂಟ್ರಿನಿಸ್ಟ್ ಅಂತ ಈ ಆಹಾರದ ಬಗ್ಗೆ ಅರಿವಿರುತ್ತಲ್ಲ ಬಹಳವಾಗಿ, ಅವರೊಬ್ರು ಕಂಪಲ್ಸರಿ ಆಗಿರ್ತಾರಂತೆ. ಮಕ್ಕಳಿಗೆ ಯಾವ ರೀತಿಯಾದ ಆಹಾರ ತಿನ್ಬೇಕು ಕೊಡಬೇಕು ಅನ್ನೋದನ್ನ ಅವರೇ ಪ್ರಿಪೇರ್ ಮಾಡಿ ಅಲ್ಲಿ ಮಕ್ಕಳಿಗೆ ಕೊಡ್ತಾರಂತೆ. ಅಂದ್ರೆ ಆಹಾರದ ಬಗ್ಗೆ ಅವರಿಗಿರುವಂತಹ ಒಂದು ಅರಿವು ಇಲ್ಲಿ ನಾವು ಗಮನಿಸ್ಬೇಕು. ಪೌಷ್ಟಿಕವಾದ ಆಹಾರವನ್ನೇ ಅವರು ಸ್ಕೂಲಲ್ಲೂ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಅವರೇ ಊಟವನ್ನು ಪ್ರೊವೈಡ್ ಮಾಡ್ತಾರಲ್ಲಿ. ಬಹಳ ಇಂಟ್ರೆಸ್ಟ್ ಆಗಿ ಏಕಾಗ್ರತೆಯಿಂದ ಆಹಾರವನ್ನು ಪ್ರಿಪೇರ್ ಮಾಡ್ತಾರಂತೆ. ಮತ್ತೆ ಬಹಳ ಟೈಮ್ ತಗೊಳ್ತಾರಂತೆ ಕುಕ್ ಮಾಡಕ್ಕೆ. ಅಲ್ಲಿ ಮೈಂಡ್ಫುಲ್ನೆಸ್ ಇರುತ್ತೆ, ಟೈಮ್ ತಗೊಳ್ತಾರೆ, ಮತ್ತೆ ಹ್ಯಾಪಿನೆಸ್ ಇರುತ್ತೆ, ಅದ್ರ ಜೊತೆಗೆ ಒಂದು ಎಂಜಾಯ್ಮೆಂಟ್. ತಮ್ಮನ್ನ ತಾವು ಯಾವುದೇ ಕೆಲಸ ಮಾಡ್ತಿದ್ರು ನಾವು ಇನ್ವಾಲ್ವ್ ಆದಾಗ ಏನಾಗುತ್ತೆ ಅದನ್ನೇ ನಾವು ಆಧ್ಯಾತ್ಮಿಕದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳೋದು. ಯಾವುದೇ ಕೆಲಸ ಮಾಡ್ತಿದ್ರು ನಮ್ಮ 100% ಫೋಕಸ್ ಆ ಕೆಲಸದಲ್ಲಿ ಇರ್ಬೇಕು. ಪತ್ರಿಜಿಯವರು ಅದೇ ಹೇಳೋದು, ಧ್ಯಾನ ಮಾಡ್ಬೇಕಾದ್ರೆ ಉಸಿರಿನ ಮೇಲೆ ಗಮನ, ಕೆಲಸ ಮಾಡಬೇಕಾದ್ರೆ ಕೆಲಸದ ಮೇಲೆ ಗಮನವನ್ನಿಡ್ಬೇಕು. ಇದನ್ನೇ ಈ ಜಪಾನ್ ನಲ್ಲಿ ಇವರು ಫಾಲೋ ಮಾಡ್ತಿರೋದು. ಅಷ್ಟೇ ಅಲ್ಲ, ಕ್ಲೀನ್ಲಿನೆಸ್ ನ ತುಂಬಾ ಚೆನ್ನಾಗಿ ಫಾಲೋ ಮಾಡೋರು ಪ್ರಪಂಚದಲ್ಲಿ ಜಾಪನೀಸ್ ಅಂತ ಹೇಳ್ತಾರಂತೆ. ಆ ಪುಸ್ತಕದಲ್ಲಿ ಅದು ಮೆನ್ಷನ್ ಆಗಿದೆ. ಜಪಾನ್ ಅಲ್ಲಿ ಎಲ್ಲೂ ಹೊರಗಡೆ ಡಸ್ಟ್ಬಿನ್ಗಳು ಇಟ್ಟಿಲ್ವಂತೆ. ಅದೇಕ್ ಮೇಡಮ್ ಅಂತ ಕೇಳ್ತೀರ. ಯಾರೇ ಒಬ್ರು ಹೊರಗಡೆ ಹೋಗ್ಬೇಕಾದ್ರೂ ಒಂದು ಕವರ್ನ ತಗೊಂಡು ಹೋಗ್ತಾರಂತೆ ಕೈನಲ್ಲಿ. ನಮ್ಮ ಕಸವನ್ನು ಆ ಕವರ್ನಲ್ಲಿ ಹಾಕೊಂಡು ವಾಪಸ್ಸು ಮನೆಗ್ ಬಂದ್ಮೇಲೆ ನಮ್ಮ ಮನೇಲಿರುವಂತ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರಂತೆ. ಅಂದ್ರೆ ಯೋಚನೆ ಮಾಡಿ ಮಾಸ್ಟರ್ಸ್, ಎಷ್ಟು ನೀಟಾಗಿರ್ಬೋದು ಆ ಸಿಟಿ ಅಂತ ಅಂದ್ಬಿಟ್ಟು. ಕಸ ಸೇರೋದ್ ಯಾಕೆ? ನಾವು ಹಾಕೋದಿಕ್ಕೆ ಅಲ್ವಾ? ನಾವು ನೋಡ್ತಿರ್ತೀವಿ, ನಾನು ತುಂಬಾ ಅಬ್ಸರ್ವ್ ಮಾಡ್ತಿರ್ತೀನಿ ಮಾಸ್ಟರ್ಸ್, ಯಾಕಂದ್ರೆ ನಾನು ಬಸ್ಸಲ್ಲಿ ತುಂಬಾ ಓಡಾಡ್ತೀನಿ. ಟಿಕೆಟ್ ಕೊಡ್ತಾರೆ, ಟಿಕೆಟ್ ಇಸ್ಕೊಳ್ತೀವಿ, ಇಳಿದ ತಕ್ಷಣ ಮುದುರ್ ಬಿಟ್ಟು ಕೆಳಗಡೆ ಬಿಸಾಕ್ತೀವಿ. ಇದು ತಪ್ಪಿದು. ದಯವಿಟ್ಟು ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಒಂದು ಸಣ್ಣ ಪೇಪರ್ ಇರ್ಲಿ, ಒಂದು ಚಾಕ್ಲೇಟ್ ಪೇಪರ್ ಇರ್ಲಿ, ತಿಂದಾದ್ಮೇಲೆ ನಿಮ್ ಪರ್ಸಲ್ಲೇ ಇಟ್ಕೊಳ್ಳಿ, ಮನೆಗ್ ಬಂದ್ಮೇಲೆ ಡಸ್ಟ್ಬಿನ್ ಅಲ್ಲಿ ಹಾಕಿ. ಇದೀನೇನೆ ಮೋದಿಜಿ ಅವ್ರು ಹೇಳಿದ್ದು ಸ್ವಚ್ಛ ಭಾರತ್ ಅಂತ. ಸ್ವಚ್ಛ ಭಾರತ್ ಅಂದ್ರೆ ಮೋದಿ ಅವರು ಹೇಳಿದ್ರು ಮೋದಿ ಅವರೇ ಮಾಡಿಸ್ಬೇಕು ಅಂತ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅದು ಸ್ವಚ್ಛ ಭಾರತ್ ಅನ್ನೋದು. ಸಣ್ಣ ಪೇಪರ್ ಆಗ್ಲಿ, ಸಣ್ಣ ಒಂದು ಕಡ್ಡಿ ಆಗ್ಲಿ, ನನ್ನಿಂದ ಈ ಭೂತಾಯಿಗೆ ಅದು ಹೋಗ್ಬಾರ್ದು ಅನ್ನೋ ಒಂದು ಕಾನ್ಶಿಯಸ್ನೆಸ್ ನಮ್ಮದಿರ್ಬೇಕಾದ್ರೆ ಇಟ್ಕೊಡಿ. ಹಾಗಿರುತ್ತಲ್ವಾ? ಎಲ್ಲದನ್ನ ಹಾಕಿಟ್ಕೊಳ್ಳಿ, ಮನೆಗೆ ಬಂದ್ಮೇಲೆ ಡಸ್ಟ್ಬಿನ್ ಎಲ್ಲ ಹಾಕಿ. ಕಸ ತಗೊಂಡೋಗೋರು ಬರ್ತಾರೆ, ಆ ಕಸದನ್ನ ಸೇರಿಸಿ ಅವ್ರು ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ತಾರೆ. ಇದು ಮೋದಿನೇ ಬಂದು ಮಾಡ್ಬೇಕು ಅಂತ ಏನಿಲ್ಲ ಪಾಪ. ಅವ್ರು ಹೇಳಿದ್ರು ಸ್ವಚ್ಛ ಭಾರತ್ ಅಂತ ಅಂದ್ಬಿಟ್ಟು. ನಾವ್ ಎಷ್ಟು ಜನ ಫಾಲೋ ಮಾಡ್ತಿದೀವಿ ಅದನ್ನ? ದಂಡ ಹಾಕಿದ್ರೆ ಫಾಲೋ ಮಾಡ್ತೀವ ನಾವು? ದಂಡ ಹಾಕ್ಲೇಬೇಕಾ ನಮ್ಗೆ? ತಪ್ಪಲ್ವಾ? ಹಾಗಾಗಿ ಇವರು ಅಷ್ಟೇ ಆ ಶುಚಿತ್ವವನ್ನ ಬಹಳವಾಗಿ ಕಾಪಾಡ್ಕೊಳ್ತಾರೆ. ಎಲ್ಲೂನು ಹುಡುಕಿದ್ರು ಜಪಾನ್ ಅಲ್ಲಿ ಕಸ ಅನ್ನೋದೇ ಇಲ್ವಂತೆ, ಅಷ್ಟು ನೀಟಾಗಿದೆ. ನಾನು ರೀಸೆಂಟ್ ಆಗಿ ದುಬೈಗೆ ಹೋಗಿದ್ದೆ. ಮರಳು ಪ್ರದೇಶ, ನಿಮಗ್ ಗೊತ್ತು ದುಬೈ ಎಲ್ಲಾನು ಮರಳುಗಾಡು ಪ್ರದೇಶ. ಆ ಮರಳುಗಾಡು ಪ್ರದೇಶ ಅಂತ ಅಂತೀವಿ ಮಾಸ್ಟರ್ಸ್, ರೋಡ್ ಅಲ್ಲಿ ಎಲ್ಲೂ ಒಂದು ಚೂರು ಮರಳು ಕಾಣಲ್ಲ ನಮ್ಗೆ.
ನಥಿಂಗ್, ಬ್ಲಾಕ್ ಆಗಿರುತ್ತೆ ರೋಡ್. ಈಗ ತಾರ್ ಹಾಕಿ ಹೋದ್ರ ಅನ್ನೋ ತರ ಇರುತ್ತೆ. ಅಷ್ಟು ನೀಟಾಗಿದೆ ದುಬೈನಲ್ಲಿ. ನಮಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಕ್ವಶನ್ ನಿಮಗ್ ನೀವೇ ಹಾಕೊಳ್ಳಿ, ಗೊತ್ತಾಗುತ್ತೆ. ಆ ಕಸನ ಮಾಡ್ತಿರೋರು ನಾವೇನೆ. ರೋಡಲ್ಗಳಲ್ಲೆಲ್ಲ ಬಿಸಾಕೋದು, ಪೇಪರ್ಗಳು ಬಿಸಾಕೋದು, ತಿಂದಿದ್ದ ಹಣ್ಣಿನ ಸಿಪ್ಪೆಗಳನ್ನ ಬಿಸಾಕೋದು, ತರಕಾರಿ ಸಿಪ್ಪೆಗಳನ್ನ ಬಿಸಾಕೋದು. ಇನ್ನೆಲ್ಲಿ ಸ್ವಚ್ಛ ಭಾರತ್ ಬರುತ್ತೆ? ಇದು ಬಹಳ ಇಂಪಾರ್ಟೆಂಟ್, ನಮಗೆ ಬಹಳ ಬೇಕಾಗಿರುವಂತ ಪಾಯಿಂಟ್ ಇದು. ಮತ್ತೆ ಇವರು ಸ್ನೇಹಿತರೊಂದಿಗೆ ಬಹಳ ಪ್ರೀತಿಯಿಂದ ಇರ್ತಾರೆ ಅಂತ ಹೇಳಿದ್ನಲ್ಲ, ಹಾಗೇನೆ ಕಮ್ಯುನಿಟಿ ಲಿವಿಂಗ್ ಅಂತ ಅದಕ್ಕೆ ಬಹಳವಾದ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವ್ರು ಯಾವಾಗ್ಲೂ ನಿವೃತ್ತಿಯನ್ನು ವರ್ಡೆ ಅವ್ರ ಡಿಕ್ಷನರಿನಲ್ಲಿ ಇಲ್ವಂತೆ. ಕೆಲಸ ಮಾಡ್ತಾನೆ ಇರ್ತಾರೆ. ಒಬ್ಬ ಗಾರ್ಡನಿಂಗ್ ಮಾಡೋರು ಗಾರ್ಡನಿಂಗ್ ಮಾಡ್ತಾನೆ ಇರ್ತಾರೆ, ನಿಲ್ಸೋದೇ ಇಲ್ಲ. ಕುಕ್ ಮಾಡೋರು ಕುಕ್ ಮಾಡ್ತಾನೆ ಇರ್ತಾರೆ, ನಿಲ್ಸೋದೇ ಇಲ್ಲ. ಒಬ್ಬ ಆರ್ಟಿಸ್ಟ್ ತನ್ನ ಆರ್ಟ್ನ ಮುಂದುವರಿಸ್ತಾನೆ ಇರ್ತಾರೆ, ಸ್ಟಾಪೇ ಮಾಡಲ್ಲ. ಒಬ್ರು ಮಿಜಾಕಿ ಗಿಬಿಲಿ ಅನ್ನೋ ಒಬ್ರು ಪರ್ಸನ್ ಇದಾರಂತೆ. ರೈಟ್ ನಾ ಅವ್ರಿಗೀಗ 85-86 ವರ್ಷ ಅಂತೆ. ಈಸ್ ಎ ಫೇಮಸ್ ಫಿಲಿಂ ಡೈರೆಕ್ಟರ್ ಅಂತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಫಿಲಿಂ ಶೂಟ್ ಮಾಡ್ಬೇಕಿಂತ ಮುಂಚೆ ಅವ್ರು ಯಾವ ಸೀನ್ ನ ಶೂಟ್ ಮಾಡ್ಬೇಕು, ಯಾವ ಸಿನಿಮಾನ ತೆಗಿಬೇಕು, ಪ್ರತಿ ಒಂದನ್ನ ಅವರು ಫಸ್ಟ್ ಡ್ರಾ ಮಾಡ್ತಾರಂತೆ ಕುತ್ಕೊಂಡು. ಡ್ರಾ ಆದ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರ್ತಾರಂತೆ. ಆ ಡ್ರಾಯಿಂಗ್ ಅನ್ನೋದು ನನ್ನ ಪ್ರಕಾರ ಏಕಾಗ್ರತೆನ ಸೂಚಿಸುತ್ತೆ. ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತೀವಿ, ಮಕ್ಳಿಗೆ ಹೇಳ್ತೀವಲ್ಲ, ಕಾನ್ಸಂಟ್ರೇಷನ್ ಇಲ್ಲಿ ಓದೋದ್ರ ಬಗ್ಗೆ ಅಂತ. ಯಾವಾಗ ಡ್ರಾಯಿಂಗ್ ನಾವು ಮಾಡ್ತಾ ಇರ್ತೀವೋ ನಮ್ಮ ಏಕಾಗ್ರತೆ ಅತಿ ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಗಿಬಿಲಿ ಅವರು ಮಾಡ್ತಾರೆ. ಅವರು ಲಾಸ್ಟ್ ಇಯರ್ ಒಂದು ಸಿನಿಮಾ ಮಾಡಿದ್ರಂತೆ 85 years ಅಲ್ಲಿ. ಅದಕ್ಕೆ ಅವ್ರಿಗೆ ಅವಾರ್ಡ್ ಬಂತಂತೆ, ಆಸ್ಕರ್ ಅವಾರ್ಡ್ ಬಂತಂತೆ. ಈಗ್ಲೂ ಸಹಿತ ನೆಕ್ಸ್ಟ್ ಇಯರ್ ಸಿನಿಮಾ ಮಾಡೋದಕ್ಕೆ ಈಗ್ಲೂ ಅವರು ಆ ಕೆಲಸದ ಮೇಲೆ ಇದ್ದಾರಂತೆ. ನೋಡಿ ಅವರ ಒಂದು ಆಕ್ಟಿವಿಟಿ, ಅವರ ಒಂದು ಚಟುವಟಿಕೆ, ಜೀವನದ ಚಟುವಟಿಕೆ ನೋಡಿ. ಒಂದು ಸೆಟ್ ಹಾಕ್ಬೇಕಂದ್ರೆ ಫಸ್ಟ್ ಡ್ರಾಯಿಂಗ್ ಬಿಡಿಸಿ ಆಮೇಲೆ ಅದನ್ನ ಪ್ರೋಗ್ರೆಸ್ಗೆ ತಗೊಂಡ್ಬರ್ತಾರ. ಮಿಸಾವೋ ಒಕಾವಾ ಅಂತ ಒಬ್ರು ಲೇಡಿ ಇದ್ದಾರೆ. ಅವ್ರಿಗೆ 117 ವರ್ಷ ಅಂತೆ. ಅವ್ರಿಗೆ ಅವರನ್ನ ಸಂದರ್ಶನ ಮಾಡಿ ನಿಮ್ಮ ಈ ಲಾಂಗ್ ಲೈಫ್ ನ ಗುಟ್ಟೇನು ಅಂತ ಕೇಳಿದಾಗ, ಸರಿಯಾದ ಆಹಾರ, ಒಳ್ಳೆಯ ನಿದ್ದೆ ಅಂತ ಅವರ ಸೀಕ್ರೆಟ್ ಅವ್ರು ಬಾಯ್ಬಿಟ್ರಂತೆ. ಸರಿಯಾದ ಆಹಾರ ಮತ್ತು ಒಳ್ಳೆಯ ನಿದ್ದೆ. ಹಾಗೆ ಅಲ್ಲ, ಜೀವನದಲ್ಲಿ ನಾವು ಅತಿ ಹೆಚ್ಚು ದೀರ್ಘಕಾಲ ಆನಂದವಾಗಿರೋ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಇವರು ಹೇಳಿದ್ದು ರಿಲ್ಯಾಕ್ಸ್ ಆಗಿರ್ಬೇಕು, ನೆಮ್ಮದಿಯಾಗಿ ಇರಬೇಕು. ಈ ರಿಲ್ಯಾಕ್ಸ್ನೆಸ್ ಅನ್ನೋದು ಅಲ್ಲಿ ಒಂದು ಕಲೆಯಂತೆ. ಅದನ್ನು ಸಹಿತ ನಾವು ಕಲಿಬೇಕಾಗುತ್ತೆ. ಮರಿಯೋ ಕ್ಯಾಪಿವಿಲ್ಲಾ ಅಂತ ಫ್ರೆಂಚ್ ಮಹಿಳೆ ಕೂಡ 116 ವರ್ಷಗಳ ಕಾಲ ಇದ್ರಂತೆ. ಅವನ್ನ ಸಂದರ್ಶನ ಮಾಡಿ ನಿಮ್ಮ ಹೆಚ್ಚು ಜೀವನದ ಕಾಲದ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನಾನು ಯಾವಾಗ್ಲೂ ಲೈಫಲ್ಲಿ ರಿಲ್ಯಾಕ್ಸ್
ಸಾಗಿ ಇದ್ದೆ ಅಂತ ಹೇಳ್ತಿದ್ರಂತೆ ಅವ್ರು. ಜಿನ್ ಕಾಲಾಮೆಂಟ್ ಎಂಬ ಈಕೆ 122 ವರ್ಷಗಳ ಕಾಲ ಬಾಳಿದ್ರಂತೆ. 122 years. ಇವರ ಜೀವನದ ಗುಟ್ಟೇನು ಅಂತ ಕೇಳಿದಕ್ಕೆ ಇದು ಬಹಳ ಚೆನ್ನಾಗಿದೆ ಮಾಸ್ಟರ್ಸ್. ಅವರು ಎವ್ರಿಥಿಂಗ್ ಇಸ್ ಫೈನ್, ಎಲ್ಲವೂ ಸರಿಯಾಗಿದೆ, ಆ ಭಾವನೆಯಲ್ಲಿ ಅವ್ರು ಇರ್ತಿದ್ರು. ಅಂದ್ರೆ ನಾವು ಸರಿಯಾಗಿ ಆನಂದವಾಗಿ ಸಂತೋಷವಾಗಿ ಇರ್ಬೇಕಂದ್ರೆ ಈ ಎಲ್ಲಾ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಈ ಇಕ್ಕಿಗೈ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಕೆಲವೊಂದು ವಿಷಯಗಳಲ್ಲಿ ನಾವು ಲೋಪನ ಹುಡುಕ್ತಾ ಹೋಗ್ತೀವಿ. ಕರೆಕ್ಟಾ? ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾವ್ ಅನ್ಕೊಳ್ದೆ ನಮ್ಮ ಆಲೋಚನೆಗಳ ಬಂದ್ಬಿಟ್ಟಿರುತ್ತೆ. ನಾವು ಬಾಯ್ಬಿಟ್ಟು ಹೇಳ್ತೀವೋ ಇಲ್ಲ ಗೊತ್ತಿಲ್ಲ, ಆಲೋಚನೆಯಲ್ಲಂತೂ ಬಂದಿರುತ್ತೆ. ಧ್ಯಾನ ಮಹಾಯಜ್ಞಕ್ಕೆ ಹೋಗ್ತೀವಿ, ನಾವ್ ಹೋಗ್ತಾ ಹೋಗ್ತೇನೆ, ಹಬ್ಬ ನಂಗೆ ಒಳ್ಳೆ ರೂಮ್ ಸಿಗ್ಬೇಕು, ಒಳ್ಳೆ ವಾಶ್ರೂಮ್ ಇರ್ಬೇಕು ಅಂತ ನಾವೇ ಥಾಟ್ ನ ರಿಲೀಸ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಿರಲ್ಲ, ಬಟ್ ಒಳಗಡೆ ಇರುತ್ತೆ. ಆ ಭಾವನೆಗಳು ಕೂಡ ನಾವು ಚೇಂಜ್ ಮಾಡ್ಕೋಬೇಕು. ಎವ್ರಿಥಿಂಗ್ ಇಸ್ ಫೈನ್ ಅಂತ ಇವ್ರೇನ್ ಹೇಳಿದ್ರು, ಆ ರೀತಿಯಾದ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಯಾವಾಗ ನಮ್ಮ ಮನಸ್ಸು ಮತ್ತು ನಮ್ಮ ಶರೀರವನ್ನು ನಾವು ಕೆಲಸದಲ್ಲಿ ನಾವು ಯಾವಾಗ್ಲೂ ಅಳವಡಿಸ್ಕೊಳ್ತಾ ಇರ್ತೀವೋ, ಕೆಲಸ ಮಾಡ್ತಾನೇ ಇರ್ತೀವೋ, ನಾವು ಹೊಸ ಹೊಸ ಕಾರ್ಯಗಳನ್ನ ನಮ್ಮ ಮೆದುಳಿಗೆ ಕೆಲಸಕ್ಕೆ ನಾವು ಅಳವಡಿಸ್ಕೊಳ್ತೀವೋ, ಆವಾಗ ನಾವು ಚಟುವಟಿಕೆಯಿಂದ ಇರಲು ಸಾಧ್ಯ, ಆಕ್ಟಿವ್ ಆಗಿರ್ತೀವಿ ನಾವು. ಮತ್ತೆ ಹೊಸ ಅದನ್ನ ನಾವು ನಮ್ಮ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದಾಗ ಏನಾಗುತ್ತೆ, ನಾವ್ ಇನ್ವಾಲ್ವ್ ಆದಾಗ ನಮ್ಮ ಮೆದುಳು ಕ್ರಿಯಾತ್ಮಕವಾಗಿ ಥಿಂಕ್ ಮಾಡಲು ಯೋಚನೆ ಮಾಡ್ತಾ ಹೋಗುತ್ತೆ. ನಾವ್ ಅದರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಹೋಗ್ತೀವಿ. ಸಮಾಜದಲ್ಲಿ ಅನುಬಂಧದಿಂದ ಕೂಡಿದ ಭಾವನೆ ಇರಬೇಕು. ಅನುಬಂಧದಿಂದ ಕೂಡಿದ ಭಾವನೆ ನಮ್ಮಲ್ಲಿರಬೇಕು. ಜೀವನ ಪರ್ಯಂತ ಚುರುಕಾಗಿರ್ಬೇಕು. ಇವೆರಡು ಸಹಿತ ಜಪಾನ್ನಲ್ಲಿ ಬಹಳ ಮುಖ್ಯವಾಗಿ ಪಾಲನೆ ಮಾಡ್ತಾರೆ. ಹಾಗಾಗಿ ಅವ್ರು ದೀರ್ಘಾಯುಷವಾಗಿರಲು, ಆನಂದವಾಗಿರಲು, ಸಂತೋಷಕದಾಯಕವಾಗಿರಲು ಇದು ಸಹಿತ ಒಂದು ಕಾರಣ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅಂದ್ರೆ ಇದು ಅವರ ಜೀವನದ ಸೂತ್ರ. ಮತ್ತೆ ಎಲ್ಲರೊಂದಿಗೂ ಒಳ್ಳೆಯ ಬಾಂಡಿಂಗ್ ಅನ್ನು ಇಟ್ಕೊಂಡಿರ್ತಾರೆ. ಸಂಬಂಧ ಬಾಂಧವ್ಯಗಳು ಅಂತ ನಾವು ಹೇಳ್ತೀವಿ, ಅದು ಸ್ನೇಹಿತರಲ್ಲೇ ಆಗ್ಬೋದು, ಮನೆಯಲ್ಲೇ ಆಗ್ಬೋದು, ರಕ್ತ ಸಂಬಂಧಿಕರಲ್ಲೇ ಆಗ್ಬೋದು. ಕಮ್ಯುನಿಟಿ ಬಾಂಡಿಂಗ್ ಅವರಲ್ಲಿ ಬಹಳ ಚೆನ್ನಾಗಿ ಇರುತ್ತೆ. ಮತ್ತೆ ಇವರು ಜಪಾನ್ ಅಲ್ಲಿ ಒಂದು ಅಭ್ಯಾಸ ಏನಿದೆ ಅವರಿಗೆ ಅಂದ್ರೆ, ಆಯಾ ಕಮ್ಯುನಿಟಿನಲ್ಲಿ ಬಾಂಡಿಂಗ್ ಅಲ್ಲಿ ಒಂದು ಕಮ್ಯುನಿಟಿನ ಏರ್ಪಡಿಸ್ಕೊಂಡು ಇಷ್ಟಿಷ್ಟು ಹಣ ಅಂತ ಶೇಖರಣೆ ಮಾಡ್ತಾ ಹೋಗ್ತಾರಂತೆ ಆ ಕಮ್ಯುನಿಟಿನಲ್ಲಿ, ಸಂಘದಲ್ಲಿ. ಯಾರಾದ್ರೂ ಆ ಸಂಘದಲ್ಲಿ ಒಬ್ಬರಿಗೆ ಹಣದ ಅವಶ್ಯಕತೆ ಇದ್ದಾಗ ಏನಾಗುತ್ತೆ, ಆ ಯಾವ ಹಣ ಶೇಖರಣೆ ಆಗಿರುತ್ತೋ ಅದನ್ನ ಅವರಿಗೆ ಕೊಟ್ಟು ಅವರಿಗೆ ಹೆಲ್ಪ್ ಮಾಡ್ತಾರೆ. ನೋಡಿ ಎಷ್ಟು ಒಳ್ಳೊಳ್ಳೆ ಥಾಟ್ಸ್ ಜಪಾನೀಸ್ ಅಲ್ಲಿ ಇದೆ. ಅದೇನಾಗುತ್ತೆ, ಆ ನೆರವು ಮಾಡಿದಾಗ ಅವರಲ್ಲಿ ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅವರು ಆ ಕಮ್ಯುನಿಟಿನಲ್ಲಿ ಆ ಬಾಂಧವ್ಯದಿಂದ ಇರಲು ಸಾಧ್ಯ ಆಗುತ್ತೆ ಅವರು. ಅಂದ್ರೆ ಇಲ್ಲಿ ಏನಂದ್ರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಇನ್ಸ್ಟೆಬಿಲಿಟಿ ಅನ್ನೋದು ಯಾರಿಗೂ ಇರಲ್ಲ. ಎಲ್ಲೂ ಸ್ಟೆಬಲ್ ಆಗೇ ಇರ್ತಾರೆ, ಸಮತೋಲನದಲ್ಲಿ ಇರ್ತಾರೆ. ಯಾಕಂದ್ರೆ ಒಬ್ಬರು ಕಷ್ಟ ಬಂತಂದ್ರೆ ಇಡೀ ಕಮ್ಯುನಿಟಿ ಅವ್ರ ಹಿಂದೆ ನಿಲ್ಲುತ್ತೆ. ನಾವು ಅಷ್ಟೇ ಒಬ್ಬ ಇಕಿಗೈ ಆಗ್ಬೇಕು.
ನಮಗೆ ಮಾರ್ಗದರ್ಶನ ನೀಡಲು ನಾವು ಪಡಿಬೇಕಂದ್ರೆ ನಮಗೆ ಒಂದು ಜೀವನದಲ್ಲಿ ಒಂದು ಗುರಿ ಇರಬೇಕು. ಗುರಿ ಒಂದೇ ಅಲ್ಲ, ಅದಕ್ಕೆ ಅರ್ಥನ ನಮಗಾಗಿರ್ಬೇಕು. ಆ ಗುರಿಗೆ ಒಂದು ಅರ್ಥನೂ ಇರಬೇಕು. ಅವಾಗ ಏನಾಗ್ತೀವಿ, ನಾವು ಅದ್ರ ಬಗ್ಗೆ ಕಾರ್ಯಗಳನ್ನ ಮಾಡ್ಕೊಳಕ್ಕೆ ನಾವು ಮುಂದೆ ಹಾಕ್ತಾ ಹೋಗ್ತೀವಿ. ನನ್ನ ಈ ಜೀವನದ ಗುರಿ ಏನು, ಅರ್ಥವೇನು ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ಜೀವನ ಏನಾಗುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಅದೇ ಹೇಳೋದು ಸೋಲ್ ಡಿಸೈನ್ ಅಂತ ನಾವೇನ್ ಆಧ್ಯಾತ್ಮಿಕವಾಗಿ ಹೇಳ್ತೀವಿ. ನಾವು ಧ್ಯಾನದಲ್ಲಿದ್ದಾಗ ನಮಗೆ ನಮ್ಮ ಸೋಲ್ನ ಡಿಸೈನ್ ಏನು, ನಮ್ಮ ಈ ಜೀವನದ ಈ ಆತ್ಮದ ಉದ್ದೇಶ ಏನು ಅಂತ ನಮಗ್ ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ತೀವಿ, ಆತ್ಮ ಪರವಾಗಿ ನಾವು ಕೆಲಸಗಳನ್ನ ಮಾಡಕ್ಕೆ ಶುರು ಮಾಡ್ತೀವಿ ಅಲ್ವಾ. ಯಾವುದೇ ಈ ಭೌತಿಕ ಪ್ರಪಂಚದ ಮೋಹಕ್ಕೆ ನಾವು ಒಳಗಾಗಲ್ಲ. ನಾನ್ ಬಂದಿರೋದು ಈ ಉದ್ದೇಶ, ನಾ ಈ ಪಾತಲ್ಲೇ ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿಯುತವಾಗಿ ನಾವು ನಡ್ಕೊಳಕ್ಕೆ ಶುರು ಮಾಡ್ತೀವಿ. ಅರಿವಿನ ಜೀವನವನ್ನ ನಾವು ನಡೆಸಲು ಸಾಧ್ಯವಾಗುತ್ತೆ. ಇವೆಲ್ಲ ಏನಾಗುತ್ತೆ, ಒಂದು ಮೀನಿಂಗ್ಫುಲ್ ಆಗಿ ನಾವು ಜೀವನವನ್ನ ನಡೆಸಕ್ಕೆ ಸಾಧ್ಯ ಆಗುತ್ತೆ. ಹೇಗಿರ್ಬೇಕು ಅದು ಅಂದ್ರೆ, ಫ್ಲೋ ಆಗಿರ್ಬೇಕಂತೆ ನಮ್ಮ ಜೀವನ. ಅಂದ್ರೆ ನದಿ ಹರಿತಾ ಇರುತ್ತೆ, ರಿವರ್ ಫ್ಲೋಯಿಂಗ್ ಅಂತ ಹೇಳ್ತೀವಿ ಅಲ್ವಾ. ಹೇಗಿರುತ್ತೆ ನದಿ ಹರಿಯೋದು, ಅದರಷ್ಟು ಪಾಡಗ ಅದು ನಿಧಾನವಾಗಿ ಹರಿತಾನೇ ಇರುತ್ತೆ, ಫ್ಲೋ ಮೂಮೆಂಟ್. ಈ ಫ್ಲೋ, ಈ ರಿವರ್ ಫ್ಲೋನ ಅವರು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಜಾಪನೀಸ್ ಅವರು. ಜೀವನನ ನದಿಯ ಹಾಗೆ ಹರಿಯಲು ಬಿಡ್ಬೇಕಂತೆ ನಾವು, ಹೇಗೆ ಬಂದಿದ್ಯೋ ಹಾಗೆ. ಅಂದ್ರೆ ಯಾವಾಗ ನಮ್ಮ ಜೀವನದ ಉದ್ದೇಶ ಗೊತ್ತಾಗುತ್ತೋ, ಅದರ ಬಗ್ಗೆ ಕಾರ್ಯಗಳಾದಾಗ, ಅದರ ಬಗ್ಗೆ ನಾವು ಪ್ರಯತ್ನ ಮಾಡಿ ಕಾರ್ಯಗಳನ್ನ ನಾವು ಕೈಗೊಂಡಾಗ ನಮ್ಮ ಜೀವನ ಸಹಿತ ರಿವರ್ ಫ್ಲೋ ಆಗಿ ಹೋಗ್ತಾ ಇರುತ್ತೆ. ಅನಾಯಾಸವಾಗಿ ನದಿ ಹೇಗರಿಯುತ್ತೆ ಹಾಗೇನೆ ನಮ್ಮ ಜೀವನವು ಹೋಗುತ್ತೆ. ಅಲ್ಲಿ 80-90 ವರ್ಷ ಆದ್ರೂ ಜಪಾನಲ್ಲಿ ಅವರ ಮನಸ್ಸಿನಲ್ಲಿ ನಾನಿನ್ನು ಬಾಲಕ ಅನ್ನೋ ಒಂದು ಭಾವನೆ ಇರುತ್ತಂತೆ ಅವ್ರಿಗೆಲ್ಲಾನು. ನಾನು ಇನ್ನು ಎಷ್ಟೊಂದು ಸರ್ವಿಸ್ ಮಾಡ್ಬೇಕು, ನಾನು ಇಷ್ಟೊಂದು ಕಲಿಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಇರುತ್ತಂತೆ. ನಾವ್ ವಯಸ್ಸಾದಂತೆಲ್ಲ ನಾವೇನ್ ಮಾಡ್ತೀವಿ, ನನಗೆ ವಯಸ್ಸಾಗೋಯ್ತು, ನನ್ ಕೈಯಲ್ಲಿ ಆಗಲ್ಲ ಅಂದಾಗ ನಾವು ಶಕ್ತಿನ ಹಾಗೆ ಕೆಳಗಡೆ ಕುಂದಿಸ್ತಾ ಹೋಗ್ತೀವಿ. ಯಾವಾಗ ನಾನಿನ್ನು ನಾನಿನ್ನು ದುಡಿಯೋದಿದೆ, ನಾನಿನ್ನು ಕಲಿಯೋದಿದೆ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ಏನಾಗುತ್ತೆ, ಶಕ್ತಿ ವೃದ್ಧಿಸ್ತಾ ಹೋಗುತ್ತೆ. ನಮಗೂ ಅವರಿಗೂ ಇರುವಂತಹ ಒಂದು ವ್ಯತ್ಯಾಸ ಇದೇನೆ. ಎನರ್ಜೆಟಿಕ್ ಆಗಿರ್ಬೇಕು ನಮಗ್ ನಾವೇ ಹೇಳ್ಬೇಕು, ನಾನಿನ್ನು ನಾನಿನ್ನು ಸಾಧಿಸೋದೇನೋ ಇದೆ ಜೀವನದಲ್ಲಿ ಅಂತ ನಾವು ನಮಗ್ ಅನ್ಕೊಳ್ತಾ ಹೋದಾಗ ಏನಾಗುತ್ತೆ, ಇವರ ಹಾಗೇನೆ ನಾವು ದೀರ್ಘಾಯುಷಿಗಳಾಗಿ ಆರೋಗ್ಯವಾಗಿರಲು ಬಹಳ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯದ್ದು ಗ್ರಾಟಿಟ್ಯೂಡ್, ಕೃತಜ್ಞತೆಯ ಭಾವನೆಯಿಂದ ನಾವು ಜೀವಿಸ್ಬೇಕಂತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಪ್ರತಿ ಒಂದಕ್ಕೂ ಕೃತಜ್ಞ ಪೂರ್ವಕವಾಗಿರ್ತಾರಂತೆ ಅವರು. ಬೆಳೆ ಕಡಿಯುವಂತಹ ಭೂತಾಯಿಗೆ, ಅನ್ನ ನೀಡುವಂತಹ ರೈತನಿಗೆ ಅವರು ಬಹಳ ಕೃತಜ್ಞತರಾಗಿರ್ತಾರಂತೆ. ಯಾವಾಗ ನಾವು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗುವವರೆಗೂ ನಮ್ಮ ಥಾಟ್ ಒಂದು ಕೃತಜ್ಞತೆಯಿಂದ ಇದ್ದಾಗ, ಆ ಇಡೀ ದಿನ ಆ ಕೃತಜ್ಞತೆಯ ಭಾವನೆಯಲ್ಲಿ ನಾವಿರ್ತೀವಿ. ಮಲಗೋಕ್ಕಿಂತ ಮುಂಚೆನೂ ಅಷ್ಟೇ ಆ ಭಾವನೆ ನಮ್ಮಲ್ಲಿರ್ಬೇಕು. ಬೆಳಿಗ್ಗೆ ಎದ್ದಾಗ ಕೂಡ ಆ ಕೃತಜ್ಞತೆಯ ಭಾವನೆಯಿಂದ ನಾವ್ ಎದ್ದಾಗ ದಿನ ಪೂರ್ತಿ ನಾವ್ ಅದರಲ್ಲೇ ಇರ್ತೀವಿ. ಈ ಸೃಷ್ಟಿಯ ರಹಸ್ಯವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಯಾಕತ್ತ
ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆದಾಗ ಅದರ ರಹಸ್ಯ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಾವು ಈ ಭೌತಿಕ ಜೀವನದಲ್ಲಿ ಈ ಮೋಹಕ್ಕೆ ಬಿದ್ದು ನಾವು ಪ್ರಕೃತಿಯಿಂದ ದೂರ ಉಳಿದೋಗ್ತೀವಿ. ನಾವು ಯಾವಾಗ್ಲೂ ಪ್ರಕೃತಿ ಹಂಗೆ ಅಟ್ಯಾಚ್ಡ್ ಆಗಿ ಇರಬೇಕು. ಇಲ್ಲಿ ಒಂದು ಸೂತ್ರ ಇದೆ, ಫಾಲ್ 7 times, ರೈಸ್ 8 times ಅಂತ. ಅಂದ್ರೆ ನೀನು ಜೀವನದಲ್ಲಿ 7 ಸಾರಿ ಕೂಡ ಸೋತ್ರು 8ನೇ ಸಾರಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರ್ಬೇಕಂತೆ. ಅಯ್ಯೋ ನಾವು ಸೋತೋದ್ವಲ್ಲ ಅನ್ನೋ ಭಾವನೆ ಇರಬಾರ್ದು. ನಾನು 7 ಸಲ ಸೋತ್ರು 8ನೇ ಸಾಲಿ ಗೆದ್ದೇ ಗೆಲ್ತೀನಿ, ನಾನ್ ಸಾಧಿಸ್ತೀನಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಅವರಲ್ಲಿ ಅಲ್ಲಿದೆಯಂತೆ. ಅದನ್ನ ನಾವು ಬೆಳೆಸ್ಕೋಬೇಕು ಮಾಸ್ಟರ್ಸ್. ನಾವ್ ಒಂದ್ಸಲ ಸೋತ್ರೇನೆ 2 ಸಲ ಸೋತನೆ ಅಯ್ಯೋ ಇದಾಗಲ್ಲ, ನನ್ ಕೈಯಲ್ಲಿ ಆಗಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಮತ್ತೆ ನಮಗೆ ಆಲಸ್ಯತನ ಸೋಮಾರಿತನ ಇರಬಾರ್ದು. ಸೋತು ಗೆಲ್ಲು ಅಂತ ಹೇಳ್ತಾರೆ ಹಿರಿಯರು. ಆ ರೀತಿಯಾಗಿ ನಾವಿರ್ತೀವಿ. ಇನ್ನೊಂದು ಅಲ್ಲಿ ವಾಬಿ ಸಾಬಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಂತೆ ಜಪಾನಲ್ಲಿ. ಏನಿದು ವಾಬಿ ಸಾಬಿ ಅಂದ್ರೆ, ಅಪ್ರಿಸಿಯೇಟ್ ಬ್ಯೂಟಿ ಆಫ್ ದ ಇನ್ಪರ್ಫೆಕ್ಷನ್. ಪ್ರತಿ ಒಂದರಲ್ಲೂ ನಾವು ಅಪ್ರಿಸಿಯೇಷನ್ ನೋಡ್ಬೇಕಂತೆ. ಇನ್ಪರ್ಫೆಕ್ಟ್ ಅನ್ನಲ್ಲೂ ಈಗ ನಾವೇನಂತೀವಿ, ಈ ಸರಿ ಇಲ್ಲಪ್ಪ ಅಂದ್ಬಿಡ್ತೀವಿ. ಇನ್ಪರ್ಫೆಕ್ಟ್ ಅಲ್ಲೂ ಕೂಡ ನಾವು ಅಪ್ರಿಸಿಯೇಷನ್ ಮಾಡುವಂತ ಮನೋಭಾವನ ನಾವು ಬೆಳೆಸ್ಕೋಬೇಕಂತೆ. ಅಲ್ಲಿ ಒಂದು ಮಣ್ಣಿನ ಮಡಕೆ ಒಡೆದೋದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಒಡೆದೋಯ್ತಲ್ಲ ಅಂತ ಬಿಸಾಕ್ಬಿಡ್ತೀವಿ. ಬಟ್ ಅವ್ರು ಬಿಸಾಕಲ್ವಂತೆ. ಆ ಮುರಿದಿರೋ ಮಣ್ಣಿನ ಮಡಕೆನಲ್ಲೂ ತಗೊಂಬಂದು ಅದಕ್ಕೆ ಒಂದು ಚಿನ್ನದ ಲೇಪನವನ್ನು ಕೊಟ್ಟು ಮತ್ತೆ ಜೋಡಿಸ್ತಾರಂತೆ. ಅಲ್ಲಿ ಒಂದು ಕಲೆ ಅಂತೆ ಅದು. ಚಿನ್ನದ ಲೇಪನದಿಂದ ಕೂಡಿಸೋದು ಒಂದು ಕಲೆ ಅಂತೆ. ಆ ಕಲೆನ ಕಲ್ತಿರ್ತಾರಂತೆ ಅವರೆಲ್ಲನೂ. ಹೊಡೆದೋಗಿರೋ ಮಡಿಕೆನು ಚಿನ್ನದ ಲೇಪನದಿಂದ ಕೂಡಿಸಿ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡ್ತಾರೆ. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅವರ ಆಲೋಚನೆಗಳ ಮಟ್ಟ, ಜಪಾನೀಸ್ ಅವರ ಮತ್ತೆ ನಮ್ಮ ಆಲೋಚನೆಗಳು. ಈ ಕಲ್ಚರ್ ಕೂಡ ಇದೆಯಂತೆ. ಅದು ಹೇಗೆ ಚಿನ್ನದ ಲೇಪನದಿಂದ ಮಾಡೋದು ಅಂತ ಅದು ಒಂದು ಕಲೆ ಅಂತೆ. ಅಲ್ಲಿ ಕಲಿತಾರಂತೆ ಜನ. ಪ್ರತಿಯೊಂದನ್ನು ಪಾವಿತ್ರತೆಯ ದೃಷ್ಟಿಯಿಂದಾನೇ ನೋಡ್ತಾರಂತೆ ಅವರು. ಇದು ನನ್ಗೆ ಯೂಸ್ ಆಗಲ್ಲ, ಬೇಡ ಅನ್ನೋದು ಮಾತೇ ಇಲ್ಲವಂತೆ. ಪ್ರತಿಯೊಂದನು ಇದು ನನಗ್ ಬೇಕು, ಇದರಿಂದ ನಾನು ಏನೋ ಮಾಡ್ಬೇಕು ಅಂದ್ರೆ ಒಂದು ಬೇಡ ಅನ್ನೋ ವಸ್ತುವಿಂದ ಒಂದು ಕಲೆಯನ್ನ ಸೃಷ್ಟಿಸ್ತಾರ ಅವರಲ್ಲಿ. ಇನ್ನೊಂದು ಇಚಿಗೋ ಇಚಿಯಿ. ಈ ಕ್ಷಣ ಈಗಲೇ ಬರುತ್ತದೆ, ಮತ್ತೆ ಬರಲ್ಲ ಈ ಕ್ಷಣ. ಆ ಮೂಮೆಂಟ್, ಆ ಒಂದು ಭಾವನೆಯಲ್ಲಿ ಇರ್ತಾರೆ ಅವರು. ಈ ಕ್ಷಣ ಬಂದಿದೆ ಅಂದ್ರೆ ಈ ಕ್ಷಣ ನಂದು, ಈ ಕ್ಷಣದಲ್ಲೇ ನಾನು ಜೀವಿಸ್ಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿರುತ್ತೆ. ಇನ್ನೊಂದು ವಾಬಿ ಸಾಬಿ ಅಂದ್ರೆ ಇಷ್ಟವಾದ ಕೆಲಸ, ಇಷ್ಟವಾದ ವ್ಯಕ್ತಿಯನ್ನ ನಾವು ಗುರುತಿಸ್ಬೇಕಂತೆ. ಅದಕ್ಕೆ ವಾಬಿ ಸಾಬಿ ಅಂತ ಹೇಳ್ತಾರೆ. ಅವರನ್ನು ಕೂಡ ನಾವು ಆನಂದವನ್ನೇ ನೋಡ್ಬೇಕಂತೆ. ಈ ಕ್ಷಣ ಕಳೋದ್ರೆ ಮತ್ತೆ ಬರಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಇರ್ಬೇಕಂತೆ. ಅದೇ ಹೇಳಿದ್ ಪತ್ರಿಜಿಯವರು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವನವನ್ನ ಮಾಡೋದನ್ನ ಕಲಿಬೇಕು ಅನ್ನೋದನ್ನ ಇದೆ. ಅದನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ನೋಡಿ, ಪ್ರತಿಯೊಬ್ರು ಮಾಡ್ತಿದ್ದಾರೆ ಅಲ್ಲಿ. ಇನ್ನ 7 ಸೂತ್ರಗಳು ಅಂತ ಹೇಳಿದ್ನಲ್ಲ, ಅದರಲ್ಲಿ ಉಳಿದಿದ್ದನ್ನ ನೋಡೋಣ. ಚುರುಕಾಗಿರ್ಬೇಕು, ಆಲಸ್ಯ ಬೇಡ ಹೇಳಿದೆ ನಿಮ್ಗೆ. ಯಾವಾಗ ನಾವು ನಮ್ಮನ್ನ ನಾವೇ ಆಕ್ಟಿವ್ ಆಗಿ ಮಾಡ್ಕೋಬೇಕು.
ನನ್ಗೆ ಏಜ್ ಆಗೋಯ್ತು, ನಾನು ರಿಟೈರ್ಡ್ ಆಗೋದೆ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಬರಬಾರ್ದು. ಇನ್ನೊಂದು, ನೆಮ್ಮದಿಯಾಗಿ ಸಾಗಬೇಕು, ನಿಧಾನವಾಗಿ ಸಾಗಬೇಕು ಜೀವನವನ್ನು. ಯಾವಾಗ್ಲೂ ಆತರವಾಗಿ ನಾವು ಮಾಡ್ಕೋಬಾರ್ದು. ನಮ್ ಬೆಳಿಗ್ಗೆ ಇದ್ನಪ್ಪ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅನ್ನೋದಕ್ಕಿಂತ ಒಂದಾದ್ಮೇಲೆ ಒಂದು ಪ್ಲಾನ್ ಮಾಡ್ಕೊಂಡು ನಿಧಾನವಾಗಿ ಜೀವಿಸ್ಬೇಕು. ಮತ್ತೆ ನೆಕ್ಸ್ಟ್, ಒಳ್ಳೆಯ ಸ್ನೇಹಿತರನ್ನ ನಮ್ಮ ಸುತ್ತಲೂ ನಾವ್ ಇಟ್ಕೋಬೇಕಂತೆ. ಅಂದ್ರೆ ಆ ಕಮ್ಯುನಿಟಿ ಬಾಂಡಿಂಗ್ ಅಂತ ನಾ ಹೇಳಿದೆ, ಅದನ್ನ ನಾವು ಡೆವಲಪ್ ಮಾಡ್ಕೋಬೇಕು ನಮ್ಮಲ್ಲಿ. ಹಾಗೆ ಹೇಳಿದಲ್ಲ, ಕೃತಜ್ಞತೆಯ ಭಾವನೆ ನಮ್ಮಲ್ಲಿರ್ಬೇಕು. ಪ್ರಸ್ತುತ ಕ್ಷಣದಲ್ಲಿ ನಾವಿರ್ಬೇಕು. ಇನ್ನೊಂದು ಅತಿ ಮುಖ್ಯವಾದದ್ದು, ಯಾವಾಗ್ಲೂ ನಾವು ನಗುಮುಖದಿಂದ ಇರಬೇಕು. ಯಾರೇ ಬರ್ಲಿ, ಶತ್ರುಗಳು ಬಂದ್ರು ನಮ್ಮ ಮುಖದಲ್ಲಿನ ಆ ನಗು ಮಾಸಬಾರದು. ದಿ ಬೆಸ್ಟ್ ಎಕ್ಸಾಂಪಲ್ ಕೃಷ್ಣ ಸೀರಿಯಲ್ ನೋಡಿ, ಮಹಾಭಾರತ ನೋಡಿ, ಕೃಷ್ಣನ ಮುಖ ನೋಡಿ, ಯಾವತ್ತು ನಗು ಹೋಗಿರೋದೇ ಇಲ್ಲ ಮುಖದಲ್ಲಿ. ನನ್ಗನ್ಸಿದ ಪ್ರಕಾರ ಕೃಷ್ಣ ಪರಮಾತ್ಮರು ಈ ಒಂದು ನಗುಮುಖಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್. ಇವೆಲ್ಲವನ್ನು ಅವರು ಅಳವಡಿಸ್ಕೊಂಡು ಜೀವಿಸ್ತಿದ್ದಾರೆ, ಇದರೊಂದಿಗೆ ಜೀವನ ನಡೆಸ್ತಿದ್ದಾರೆ ಅವರು. ಅದಕ್ಕೆ ಅವರು ಅಷ್ಟು ವರ್ಷ ಆನಂದಕವಾಗಿ ಸಂತೋಷವಾಗಿ ಜೀವನವನ್ನು ಮಾಡಲು, ದೀರ್ಘಾಯುಷಗಳಾಗಿ ಜೀವನ ಮಾಡಲು ಸಾಧ್ಯ ಆಗಿದೆ. ಈಗ ನೀವು ಕ್ವಶನ್ ಮಾಡ್ಕೊಳ್ಳಿ, ನಮ್ಗೆ ಯಾಕಾಗಲ್ಲ? ಅಂದ್ರೆ ನಾವ್ ಕೇಳ್ತೀವಿ, ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಲ್ಲ ನಾವು ಅಷ್ಟೇನೆ. ಕೇಳ್ಬಿಟ್ಟು ಪುಸ್ತಕದಲ್ಲಿ ಬರೆದ್ಕೊಂಡು ಇಟ್ಕೊಂಡ್ ಬಿಟ್ಬಿಡ್ತೀವಿ. ಇದನ್ನ ನಾವು ಅಳವಡಿಸ್ಕೊಂಡಾಗ ನಾವು ಸಹಿತ ಅವರ ಹಾಗೆ ದೀರ್ಘಾಯುಷಗಳಾಗಿ ಆನಂದವಾಗಿ ಸಂತೋಷವಾಗಿ ಜೀವನ ಮಾಡಬಹುದು ಅಂತ ಈ ಪುಸ್ತಕದಿಂದ. ಇದಿನ್ನೂ ದೊಡ್ಡದಾಗಿದೆ ಮಾಸ್ಟರ್ಸ್, ನಾನು 3/4 ಗಂಟೆ ಅಂದ್ರೆ ಜಾಸ್ತಿನೇ ತಗೊಂಡೆ ಟೈಮು, ಹಾಗಾಗಿ ಕ್ಷಮೆ ಇರಲಿ. ನನಗೇನ್ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ ಚುಟುಕಾಗಿ ಹೇಳಿದ್ದೀನಿ. ತಪ್ಪಿದ್ದರೆ ಕ್ಷಮಿಸಿ. ಥ್ಯಾಂಕ್ ಯು.